ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ಯಾಂಗ್ಳೂರ್ ಟು ಮಡಿಕೇರಿ ಐಟಿನರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು 5 ಅವರ್ಸ್ ಜರ್ನಿ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಟ್ವಿ. ನಿಮಗೆ ಮೈಸೂರಲ್ಲಿ ಯಾವುದಾದ್ರೂ ಪ್ಲೇಸಸ್ನ ವಿಸಿಟ್ ಮಾಡೋ ಪ್ಲ್ಯಾನ್ ಇದ್ದರೆ ಆನ್ ದ ವೇ ವಿಸಿಟ್ ಮಾಡಿಬಿಟ್ಟು ಹೋಗ್ಬೋದು. ಇಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಕುಶಾಲನಗರಲ್ಲಿರುವಂಥ ಗೋಲ್ಡನ್ ಟೆಂಪಲ್. ಇಲ್ಲಿ ಬುದ್ಧನ ವರ್ಷಿಪ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಸುತ್ತಮುತ್ತ ಟಿಬೇಟಿಯನ್ ಕಾಲೋನೀಸೇ ಇದೆ. ಇಲ್ಲಿ ನಾವು ಆಫ್ಟರ್ನೂನ್ ಟೈಮ್ ಹೋಗಿರೋದ್ರಿಂದ ಪ್ರೇಯರ್ಸ್ ಆಗ್ತಾಯಿತ್ತು. ಪ್ರೇಯರ್ ಹೇಗಾಗುತ್ತೆ ಅಂತ ನೀವೇ ನೋಡಿ. ಟೆಂಪಲಿಂದ ಹೊರಗೆ ಬಂದರೆ ತುಂಬಾ ಶಾಪಿಂಗ್ ಪ್ಲೇಸಸ್ ಸಿಗುತ್ತೆ. ಕೂರ್ಗ್ ಈಸ್ ಫೇಮಸ್ ಫಾರ್ ಸ್ಪೈಸಸ್, ವೈನ್. ನಿಮಗೆ ಚಾಕ್ಲೇಟ್ ತೊಗೋಬೇಕಂದ್ರೆ ಪರ್ಚೇಸ್ ಮಾಡ್ಬೋದು. ಇಲ್ಲೇ ತೊಗೋಬೇಕು ಅಂತೆಲ್ಲ ಆನ್ ದ ವೇ ನಿಮಗೆ ತುಂಬಾ ಶಾಪ್ ಸಿಗುತ್ತೆ. ಸ್ಪೈಸಸ್, ಚಾಕ್ಲೇಟ್, ವೈನ್ ಎಲ್ಲನೂ ಟೇಸ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಆಮೇಲೆ ನಾವು ವಿಸಿಟ್ ಮಾಡಿದ್ದು ನಿಸರ್ಗಧಾಮ. ಇಲ್ಲಿ ಎಂಟ್ರಿ ಫೀಸ್ 80 ರುಪೀಸ್ ಆಗಿರುತ್ತೆ. ಇದೊಂದು ನಾರ್ಮಲ್ ಪಾರ್ಕ್ ವೈಬ್ ಕೊಡುತ್ತೆ. ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಂದ ಪಾರ್ಕ್ಗೆ ಎಂಟರ್ ಆಗಬೇಕು. ಇಲ್ಲಿ ಯುನೀಕ್ ಆಗಿ ಏನಿರೋದು ಅಂದರೆ ಇನ್ಸೈಡ್ ಪಾರ್ಕ್ ಕಂಪ್ಲೀಟ್ ಬ್ಯಾಂಬೂ ಟ್ರೀಸ್ನ ನೋಡ್ಬೋದು. ಸೊ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಆಮೇಲೆ ನಾವು ವಿಸಿಟ್ ಮಾಡಿದ್ದು ದುಬಾರೆ. ಬಟ್ ದುಬಾರೆಯಲ್ಲಿ ಟೈಮಿಂಗ್ ಇದೆ, ಗೂಗಲಲ್ಲಿ ನೋಡ್ಕೊಂಡು ಹೋಗಬೇಕು. ಆವಾಗಲೇ ನಾವು ಎಲಿಫೆಂಟ್ ಕ್ಯಾಂಪ್ನ ವಿಸಿಟ್ ಮಾಡ್ಬೋದು. ಇಲ್ಲಿ ಹೋಲ್ ಡೇ ಫಾಗಿ ಆಗಿತ್ತು. ರೈನಿ ಸೀಸನಲ್ಲಿ ಹೋಗಿರೋದ್ರಿಂದ ನೇಚರ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ನಾವು ವಿಸಿಟ್ ಮಾಡಿದ್ದು ಮಂಡಲ್ಪಟ್ಟಿ ಪೀಕ್. ಇಲ್ಲಿ 2500 ಕೊಟ್ಟರೆ ಜೀಪಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಇದೊಂದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಥರನೂ ಇರುತ್ತೆ. ಆ್ಯಂಡ್ ಪೀಕಲ್ಲಿ ಹೋದ್ಮೇಲೆ ಕಂಪ್ಲೀಟ್ ಫಾಗಿ ಆಗಿರುತ್ತೆ, ಡ್ರಿಸ್ಲಿಂಗ್ ಆಗ್ತಾ ಇರುತ್ತೆ. ಸೊ ನೇಚರ್ ಇಷ್ಟಪಡೋರಿಗೆ ಈ ಪ್ಲೇಸ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಲ್ಲಿಂದ ನಾವು ಅಬ್ಬಿ ಫಾಲ್ಸಿಗೆ ಹೋದ್ವಿ. ಮಳೆಗಾಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ವ್ಯೂ. ಆ್ಯಂಡ್ ಇದು ತುಂಬಾ ನಿಯರ್ ಬೈ ಮಂಡಲ್ಪಟ್ಟಿ ಪೀಕ್ಗೆ. ಇಲ್ಲಿಂದ 1.5 ಅವರ್ ಜರ್ನಿ ಮಾಡಿದ್ರೆ ತಲಕಾವೇರಿ ವಿಸಿಟ್ ಮಾಡ್ಬೋದು. ತಲಕಾವೇರಿ ಕಾವೇರಿ ನದಿ ಬರ್ತ್ ಪ್ಲೇಸ್.
ತಲಕಾವೇರಿ ಹೋಗ್ಬೇಕಾದ್ರೆ ಅಥವಾ ರಿಟರ್ನ್ ಬರ್ಬೇಕಾದ್ರೆ ಈ 2 ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಒಂದು ತ್ರಿವೇಣಿ ಸಂಗಮ, ಇನ್ನೊಂದು ಭಾಗಮಂಡಲ ಟೆಂಪಲ್. ನೈಟ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಬೇಕು, ಮಾತಾಡಬೇಕು ಅಂತ ಇದ್ದರೆ ಬಿಗ್ ಕಪ್ ಕೆಫೆ ಅಂತ ಕೆಫೆ ವಿಸಿಟ್ ಮಾಡ್ಬೋದು. ಇಲ್ಲಿ ಪಿಜ್ಜಾ ತುಂಬಾ ಚೆನ್ನಾಗಿತ್ತು ಮತ್ತು ವೆರೈಟಿ ಆಫ್ ಕಾಫಿನೂ ನಿಮಗೆ ಸಿಗುತ್ತೆ. ರಿಟರ್ನ್ ಬರಬೇಕಾದ್ರೆ ಮೈಸೂರಲ್ಲಿ ಯಾವುದಾದ್ರೂ ಪ್ಲೇಸ್ ವಿಸಿಟ್ ಮಾಡಬೇಕಂದ್ರೆ ಮಾಡ್ಬೋದು. ಇದೊಂದು ಫೋರ್ಟ್ ಇರೋದು ಶ್ರೀರಂಗಪಟ್ಟಣ ಹತ್ರ. ಇದ್ರ ಎಂಟ್ರಿ ಫೀಸ್ 20 ರುಪೀಸ್ ಏನೋ ತಗೋತಾರೆ. ಆ್ಯಂಡ್ ಇದಾದಮೇಲೆ ಶ್ರೀರಂಗಪಟ್ಟಣ ವಿಸಿಟ್ ಮಾಡಿ ಬ್ಯಾಂಗ್ಳೂರಿಗೆ ವಾಪಸ್ ಬನ್ನಿ.